ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 80ರ ಪ್ರೋಮೋ. ಅವಳು ಅನುಮಾನದಿಂದ ನೋಡುತ್ತಿರುವಂತೆಯೇ ವೇದಾಂತ್ ಆ ಸಾರಿಯನ್ನು ತೆಗೆದು ಸನ್ನಿಧಿಯ ಭುಜದ ಮೇಲೆ ಹಾಕಿ ಕನ್ನಡಿಯ ಮುಂದೆ ನಿಲ್ಲಿಸಿ ತೋರಿಸಿದ. ವೇದಾಂತ್ ಸಾರಿಯನ್ನು ಅವಳ ಭುಜದ ಮೇಲೆ ಹಾಕುವಾಗ ಅವನ ಕೈ ಅವಳ ಕೆನ್ನೆಗೆ ಸೋಕಿ ಅವಳ ಮೈ ಒಮ್ಮೆಲೆ ಬಿಸಿ ಏರಿತ್ತು, ಮುಖ ಕೆಂಪಾಯಿತು. ವೇದಾಂತ್ನ ಒಮ್ಮೆ ಕಣ್ತುಂಬ ನೋಡುವ ಆಸೆಯನ್ನು ಹೊಂದಿದ್ದ ಸನ್ನಿಧಿಗೆ ಈಗ ಅವನು ಅವಳ ಅತ್ಯಂತ ಸಮೀಪದಲ್ಲಿದ್ದ. ಮಾತ್ರವಲ್ಲ, ಅವಳ ಮದುವೆಯ ಸಾರಿಯನ್ನು ಅವನೇ ಸೆಲೆಕ್ಟ್ ಮಾಡಿ ಕೊಡುತ್ತಿದ್ದಾನೆ. ಆದರೂ ಅವಳ ಮುಖದಲ್ಲಿ ಎಂದಿನ ಗೆಲುವು ಇರಲಿಲ್ಲ. ಅದಕ್ಕೆ ಕಾರಣ, ಇನ್ನು 4 ದಿನದಲ್ಲಿ ಅವಳ ಮದುವೆಯಾಗುತ್ತಿರುವ ಗಂಡು ಅವನಲ್ಲವಲ್ಲ. ಅದು ಅವಳ ಬೇಸರದ ಸಂಗತಿಯಾಗಿತ್ತು. ವೇದಾಂತ್ ಸಿಲೆಕ್ಟ್ ಮಾಡಿದ ಸಾರಿ ಸನ್ನಿಧಿಗಂತೂ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು. ಅದು ಎಲ್ಲಿತ್ತು ಇಷ್ಟು ಹೊತ್ತು? ನಮ್ಮ ಕಣ್ಣಿಗೆ ಕಾಣಿಸೇ ಇರಲಿಲ್ವಲ್ಲ. ಮತ್ತೆ ನಿನ್ನ ಆಯ್ಕೆ ಅಂದಮೇಲೆ ಕೇಳಬೇಕಾ? ತುಂಬ ಚೆನ್ನಾಗಿದೆ, ಮಗನನ್ನು ಅಭಿಮಾನದಿಂದ ನೋಡುತ್ತಾ ಹೇಳಿದರು ಕುಸುಮ. ಮೇಡಮ್, ನೀವು 1 ಲ್ಯಾಕ್ ಒಳಗಿನ ಸಾರಿ ತೋರಿಸಿ ಅಂತ ಹೇಳಿದ್ರಲ್ಲ, ಇದರ ಬೆಲೆ ತುಂಬ ಜಾಸ್ತಿ ಮೇಡಮ್. ಯಾಕೆಂದರೆ ಇದು ರಿಯಲ್ ಗೋಲ್ಡ್ನ ಜರಿಗಳು, ಅದಕ್ಕೆ ನಾನಿದನ್ನು ತೆಗೆದಿರಲಿಲ್ಲ, ಸೇಲ್ಸ್ ಗರ್ಲ್ ಹೇಳಿದಳು. ಹಾಗಾದರೆ ಇದರ ರೇಟ್ ಎಷ್ಟು? ಕುಸುಮ ಅವರು ಕೇಳಿದಾಗ, ಮೇಡಮ್ 3.56 ಲ್ಯಾಕ್ ಆಗುತ್ತೆ ಮೇಡಮ್ ಎಂದು ಹೇಳಿದಾಗ ಸನ್ನಿಧಿ ಆ ಸಾರಿ ಬೇಡವೇ ಬೇಡವೆಂದು ತಟ್ಟನೆ ಹೇಳಿಬಿಟ್ಟಳು. ನಾನು ಆಗಲೇ ಹೇಳಿದ್ನಲ್ಲ, ಇದೇ ಸಾರಿ ಇರಲಿ, ಇನ್ನೊಂದು ಸಾರಿನೂ ಬೇಕಾಗಿತ್ತು, ತೋರಿಸ್ತೀರಾ ಎಂದು ವೇದಾಂತ್ ಕೇಳಿದಾಗ ಸನ್ನಿಧಿ ಮತ್ತು ಕುಸುಮ ಇಬ್ಬರು ಅವನನ್ನು ಅಚ್ಚರಿಯಿಂದ ನೋಡಿದರು. ಇನ್ನೊಂದು ಸಾರಿ ಯಾರಿಗೋ ಎಂದು ಕುಸುಮ ಮಗನನ್ನು ಕೇಳಿದಾಗ, ಅಮ್ಮ, ಈ ಸಾರಿ ಸಾನುಗೆ ಅಂತ ಸೆಲೆಕ್ಟ್ ಮಾಡಿದ್ದು, ಇನ್ನೊಂದು ಸಾರಿ ನನ್ನ ಫಿಯಾನ್ಸಿಗೆ ಹೇಳಿದ ವೇದಾಂತ್. ಸನ್ನಿಧಿ ಇತ್ತೀಚೆಗೆ ಅವನ ಜೊತೆ ಮಾತಾಡದ್ದಕ್ಕಾಗಿ ವೇದಾಂತ್ ಅವಳನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದಾನ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.